ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನಿಮ್ಗೊಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ನಿಮ್ಗೊಂದು ಬಿಗ್ ಅಪ್ಡೇಟ್ ತಂದಿದ್ವಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬರುವಂತಹ ಕಂಟೆಸ್ಟೆಂಟ್ಗಳ ಬಗ್ಗೆ ನಿಮ್ಗೊಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ. ಇದು ಆಯ್ತಾ ನಿಮಗೆ ಗೊತ್ತಿರಕ್ಕೆ ಚಾನ್ಸೇ ಇಲ್ಲ. ಈ ಬಿಗ್ ಅಪ್ಡೇಟ್ ಏನಪ್ಪ, ಬಿಗ್ ಬಾಸ್ 12 ನ ಕಂಟೆಸ್ಟೆಂಟ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಭವ್ಯ ಗೌಡ. ಆಯ್ತಾ, ಭವ್ಯ ಗೌಡ ಅಂತ ತಕ್ಷಣ ಆಯ್ತಾ ನಿಮ್ಮೆಲ್ಲರಿಗೂ ಗೊತ್ತು. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಲ್ಲಿ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಭವ್ಯ ಗೌಡ. ಹಾಗಾದ್ಮೇಲೆ ಭವ್ಯ ಗೌಡಗೆ ಸಂಬಂಧಪಟ್ಟವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬರ್ತಾ ಇದ್ದಾರೆ. ಅದನ್ನ ತಿಳ್ಕೊಳಕ್ಕೆ ನಿಮಗೆ ತುಂಬಾನೇ ಇಂಟ್ರೆಸ್ಟ್ ಇದೆ ಅಂತ ನನ್ಗೂ ಗೊತ್ತು. ಯಾರಪ್ಪ ನಮ್ಮ ಭವ್ಯ ಗೌಡ ಅವರ ಬೆಸ್ಟ್ ಫ್ರೆಂಡ್ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬರ್ತಿದ್ದಾರೆ ಅಂತ ಅನ್ನೋದಾದ್ರೆ 3 ಜನ ಬರ್ತಿದ್ದಾರೆ. ಆಯ್ತಾ, ಆ 3 ಜನ ಕೂಡ ನಮ್ಮ ಭವ್ಯ ಗೌಡರು ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಲ್ಲಿ ಅವರು ಫಿನಾಲಲ್ಲಿ ಇದ್ದಾಗ ವಿಶ್ ಮಾಡಿದ್ರು. ಭವ್ಯ ಗೌಡಗೆ ವೋಟ್ ಹಾಕಿ ಅಂತ ಕೂಡ ಕೇಳಿದ್ರು. ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಭವ್ಯ ಗೌಡಗೆ ಒಬ್ರು ಬೆಸ್ಟ್ ಫ್ರೆಂಡ್ಸ್ ಇದ್ರು. ಆಯ್ತಾ, ನಿಮ್ಮೆಲ್ಲರಿಗೂ ಗೊತ್ತು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗೀತಾ ಸೀರಿಯಲ್ ಮುಖಾಂತರ ಆಯ್ತಾ ಧನುಷ್ ಗೌಡ ಅದೇ ರೀತಿ ಭವ್ಯ ಗೌಡ ಅವರಿಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಬೆಸ್ಟ್ ಫ್ರೆಂಡ್ಸ್. ಆಯ್ತಾ, ಧನುಷ್ ಗೌಡ ನಮ್ಮ ಭವ್ಯ ಗೌಡರಿಗೆ ಎಲ್ಲದರಲ್ಲೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ರಾಮಾಚಾರಿ ಧಾರಾವಾಹಿ ಅಂದ್ರೆ ರಾಮಾಚಾರಿ ಸೀರಿಯಲ್ ನ ಆಯ್ತಾ ಋತ್ವಿಕ್, ಆಯ್ತಾ ರಾಮಾಚಾರಿ ಅಂತಾನೆ ಫೇಮಸ್ ಆಗಿದ್ದಾರೆ. ಅವ್ರನ್ನ ಋತ್ವಿಕ್ ಅನ್ನೋದಕ್ಕಿಂತನೂ ನಾವೆಲ್ಲರೂ ರಾಮಾಚಾರಿ ಅಂತಾನೆ ಇರ್ತೀವಿ. ಅವರು ಕೂಡ ನಮ್ಮ ಭವ್ಯ ಗೌಡರಿಗೆ ಬೆಸ್ಟ್ ಫ್ರೆಂಡ್ಸ್. ಅದೇ ರೀತಿ ರಾಮಾಚಾರಿಗೆ ಜೋಡಿ ಆಗಿರುವಂತಹ ಚಾರು ಯಾರಿಗೆ ಗೊತ್ತಿಲ್ಲ ಹೇಳಿ, ರಾಮಾಚಾರಿ ಮತ್ತು ಚಾರು ಜೋಡಿ ಆಯ್ತಾ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಂದು ಟ್ರೆಂಡ್ ನೇ ಕ್ರಿಯೇಟ್ ಮಾಡಿತ್ತು. ಅವರಿಬ್ಬರ ಜೋಡಿ ಸೂಪರ್ ಹಿಟ್ ಆಗಿತ್ತು. ಆದ್ರೆ ನಮ್ಮ ಭವ್ಯ ಗೌಡರಿಗೆ ನಮ್ಮ ಧನುಷ್ ಗೌಡ ಅದೇ ರೀತಿ ಋತ್ವಿಕ್ ತುಂಬಾನೇ ಬೆಸ್ಟ್ ಫ್ರೆಂಡ್ಸ್, ತುಂಬಾನೇ ಬೆಸ್ಟ್ ಫ್ರೆಂಡ್ಸ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ಭವ್ಯ ಗೌಡರಿಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 12 ಏನಿದೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬರ್ತಿರುವಂತಹ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಭವ್ಯ ಗೌಡ ಅವರ ಗೀತಾ ಸೀರಿಯಲ್ ನ ಹೀರೋ ಆಗಿದ್ದಂತಹ ಧನುಷ್ ಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬರ್ತಾ ಇದ್ದಾರೆ. ಇದು ಬಿಗ್ ಅಪ್ಡೇಟ್. ಅಂದ್ರೆ ಭವ್ಯ ಗೌಡರಿಗೆ ಬೆಸ್ಟ್ ಫ್ರೆಂಡು, ಅದೇ ರೀತಿ ಆಯ್ತಾ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ಗೀತಾ ಸೀರಿಯಲ್ ನ ಹೀರೋ ಆಯ್ತಾ ಧನುಷ್ ಗೌಡ ಭವ್ಯ ಗೌಡಗೆ ಒಂದು ಬ್ರೇಕ್ ಕೊಟ್ಟಂತ ಸೀರಿಯಲ್ ಯಾವ್ದಪ್ಪ ಅಂದ್ರೆ ಗೀತಾ ಸೀರಿಯಲ್. ಆ ಗೀತಾ ಸೀರಿಯಲ್ ಮುಖಾಂತರನೇ ನಮಗೆ ಭವ್ಯ ಗೌಡ ಮತ್ತೆ ಧನುಷ್ ಗೌಡ ಗೊತ್ತಾಗಿದ್ದು. ಅದೇ ರೀತಿ ಈಗ ಬಿಗ್ ಬಾಸ್ 12ಗೆ ನಮ್ಮ ಭವ್ಯ ಗೌಡ ಅವರ ಕ್ಲೋಸ್ ಫ್ರೆಂಡ್ ಆದಂತಹ ಧನುಷ್ ಗೌಡ ಅವರು ಬಿಗ್ ಬಾಸ್ 12ಗೆ ಬರ್ತಾ ಇದ್ದಾರೆ. ಅದೇ ರೀತಿ ಆಯ್ತಾ ರಾಮಾಚಾರಿ ಅಂದ್ರೆ ರಾಮಾಚಾರಿ ಸೀರಿಯಲ್ ನ ರಾಮಾಚಾರಿ ಆಗಿರುವಂತಹ ಋತ್ವಿಕ್ ಅವರು ನಮ್ಮ ಭವ್ಯ ಗೌಡ ಅವರ ಬೆಸ್ಟ್ ಫ್ರೆಂಡ್. ಅವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಅವರು ಕೂಡ ಕಂಟೆಸ್ಟೆಂಟ್ ಆಗಿ ಬರ್ತಾ ಇದ್ದಾರೆ. ನೋಡಿ, ಭವ್ಯ ಗೌಡರಿಗೆ ಆಯ್ತಾ ತುಂಬಾನೇ ಆಯ್ತಾ ಹತ್ರವಾಗಿರುವಂತಹ ತುಂಬಾನೇ ಬೆಸ್ಟ್ ಫ್ರೆಂಡ್ ಆಗಿರುವಂತಹ 2 ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದು ಬಿಗ್ ಅಪ್ಡೇಟ್ ಏನೇ. ನೋಡಿ, ಭವ್ಯ ಗೌಡ ಅವರಿಗೆ ಅವರು ಬಿಗ್ ಬಾಸ್ 11 ಅಲ್ಲಿ ತುಂಬಾನೇ ಸಪೋರ್ಟ್ ಮಾಡಿದ್ರು. ಈಗ ಭವ್ಯ ಗೌಡರ ಇಬ್ರು ಫ್ರೆಂಡ್ಸ್ ಕೂಡ ಅಂದ್ರೆ ಧನುಷ್ ಗೌಡ ಮತ್ತೆ ಋತ್ವಿಕ್ ಅಂದ್ರೆ ರಾಮಾಚಾರಿ ಇಬ್ರು ಕೂಡ ಬಿಗ್ ಬಾಸ್ 12ಗೆ ಬರ್ತಾ ಇದ್ದಾರೆ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್. ಅದೇ ರೀತಿ ನಮ್ಮ ರಾಮಾಚಾರಿಯ ಜೊತೆಗೆ ಚಾರು ಕೂಡ ಬಿಗ್ ಬಾಸ್ 12ಗೆ ಬರ್ತಾ ಇದ್ದಾರೆ ಕಂಟೆಸ್ಟೆಂಟ್ ಆಗಿ. ನಿಜವಾಗ್ಲೂ ನೀವು ಅಂದ್ರೆ ರಾಮಾಚಾರಿ ಮತ್ತು ಚಾರುವಿನ ಒಂದು ಏನು ಆ ಒಂದು ಬಾಂಡಿಂಗ್ ಇದೆ, ಅವರ ಇಬ್ಬರ ಒಂದು ಕೆಮಿಸ್ಟ್ರಿ ಏನಿದೆ ಅದನ್ನ ಅವರಿಬ್ಬರ ಒಂದು ಕೆಮಿಸ್ಟ್ರಿನ ಬಿಗ್ ಬಾಸ್ 12 ಅಲ್ಲಿ ನೋಡಬಹುದು ನೀವೆಲ್ಲರೂ. ಬಿಗ್ ಬಾಸ್ 12 ನ ಕಂಟೆಸ್ಟೆಂಟ್ ಆಗಿ ಬರ್ತಾ ಇದ್ದಾರೆ ರಾಮಾಚಾರಿ, ಚಾರು, ಅದೇ ರೀತಿ ಧನುಷ್ ಗೌಡ. ಈಗ ರಾಮಾಚಾರಿ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಋತ್ವಿಕ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಋತ್ವಿಕ್ ಮತ್ತು ಭವ್ಯ ಗೌಡ ಇಬ್ರು ಕೂಡ ಕ್ಲೋಸ್ ಫ್ರೆಂಡ್ಸ್. ಆಯ್ತಾ, ಹೇಗೆ ಧನುಷ್ ಗೌಡ ಮತ್ತು ಭವ್ಯ ಗೌಡ ಹೇಗೆ ಕ್ಲೋಸ್ ಫ್ರೆಂಡ್, ಅದೇ ರೀತಿ ಋತ್ವಿಕ್ ಮತ್ತು ಭವ್ಯ ಗೌಡ ಕೂಡ ತುಂಬಾನೇ ಕ್ಲೋಸ್ ಫ್ರೆಂಡ್. ಹಾಗಾಗಿ ಆಯ್ತಾ ನಮ್ಮ ಧನುಷ್ ಗೌಡ ಮತ್ತು ಋತ್ವಿಕ್ ಅದೇ ರೀತಿ ಚಾರು ಅಂದ್ರೆ ರಾಮಾಚಾರಿಯ ಜೋಡಿಗಳು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ. ಅದೇ ರೀತಿ ಧನುಷ್ ಗೌಡ ಕೂಡ ಬರ್ತಾ ಇದ್ದಾರೆ. ಅಂದ್ರೆ ಈ 3 ಜನ ಕೂಡ ಭವ್ಯ ಗೌಡ ಅವರ ಬೆಸ್ಟ್ ಫ್ರೆಂಡ್. ಹಾಗಾಗಿ ಈ 3 ಜನ ಬಿಗ್ ಬಾಸ್ 12ಗೆ ಬಂದ್ರೆ ಹೇಗಿರುತ್ತೆ ಒಂದ್ಸರಿ ಯೋಚನೆ ಮಾಡಿ ನೀವು. ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಏನಿದೆ ಇದು ನಿಜವಾಗ್ಲೂ ಕೂಡ ತುಂಬಾನೇ ನ್ಯೂ ಆಗಿರೋದ್ರಿಂದ ಇದರಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳು ಎಲ್ಲರೂ ಕೂಡ ತುಂಬಾನೇ ಆಯ್ತಾ ಫೇಸ್ ವ್ಯಾಲ್ಯೂ ಇರುವಂತಹ ಕಂಟೆಸ್ಟೆಂಟ್ ಅಂದ್ರೆ ನೋಡಿದ ತಕ್ಷಣ ಇಷ್ಟ ಆಗುವಂತಹ ಕಂಟೆಸ್ಟೆಂಟ್. ಈಗ ಧನುಷ್ ಗೌಡ ಇದ್ದಾರೆ ಅಂತ ಇಟ್ಕೊಳ್ಳಿ. ಧನುಷ್ ಗೌಡ ಬಿಗ್ ಬಾಸ್ 12 ಅಲ್ಲಿ ಇದ್ರೆ ನೋಡಕ್ಕೆ ತುಂಬಾನೇ ಹ್ಯಾಂಡ್ಸಮ್ ಆಗಿದ್ದಾರೆ. ಅದೇ ರೀತಿ ಅವ್ರನ್ನ ಎಲ್ಲರನ್ನು ಅಟ್ರಾಕ್ಟ್ ಮಾಡುವ ಕೆಪಾಸಿಟಿ ನಮ್ಮ ಧನುಷ್ ಗೌಡ ಹೋಗಿದೆ. ಯಾಕಂದ್ರೆ ನಾವು ಗೀತಾ ಸೀರಿಯಲ್ ಅಲ್ಲಿ ನೋಡಿದ್ವಿ ತುಂಬಾನೇ
ಒಳ್ಳೆ ಹೀರೋ. ಈಗ ಅವರು ಸೀರಿಯಲ್ ಕೂಡ ಬರ್ತಾ ಇದ್ದಾರೆ. ಬಿಡಲಾರೆ ಅನ್ನೋ ಒಂದು ಸೀರಿಯಲ್ ಕೂಡ ಅವರು ನಮ್ಮ ಏನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಅವರು ಆಯ್ತಾ ಬಿಗ್ ಬಾಸ್ ಬರುವ ಟೈಮ್ಗೆ ಬಿಗ್ ಬಾಸ್ ಅಲ್ಲಿ ಬರ್ತಾರೆ ಅನ್ನೋ ಒಂದು ಆಯ್ತಾ ಇದು ಎಂತ ಹೇಳ್ತಾರಲ್ಲ ಸುದ್ದಿ ನಮಗೆ ಸಿಕ್ಕಿದೆ. ಅಂದ್ರೆ ಧನುಷ್ ಗೌಡ, ಅದೇ ರೀತಿ ರಾಮಾಚಾರಿ ಸೀರಿಯಲ್ ನ ಋತ್ವಿಕ್, ಅದೇ ರೀತಿ ಚಾರು, ಈ ಮೂರೂ ಜನ ಕೂಡ ಭವ್ಯ ಗೌಡರಿಗೆ ಬೆಸ್ಟ್ ಫ್ರೆಂಡ್. ಹಾಗಾಗಿ ಈ ಮೂರೂ ಜನ ಕೂಡ ಬಿಗ್ ಬಾಸ್ 12ಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅದಲ್ಲ, ನೀವು ಒಂದು ತಿಳ್ಕೋಬೇಕು ಆಯ್ತಾ, ಬಿಗ್ ಬಾಸ್ಗೆ ಬರುವಂತಹ ಕಂಟೆಸ್ಟೆಂಟ್ಗಳು ಸಾಮಾನ್ಯವಾಗಿ ಕಲರ್ಸ್ ಕನ್ನಡ ವಾಹಿನಿಯ ಒಂದು 4-5 ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ. ಇದು ಪ್ರತಿ ವರ್ಷ ಕೂಡ ನಡ್ಕೊಂಡು ಬಂದಿದೆ. ಅಂದ್ರೆ ಕಲರ್ಸ್ ಕನ್ನಡ ವಾಹಿನಿಯ ಸೀರಿಯಲ್ ಅಲ್ಲಿ ಇದ್ದಂತಹ ಆಕ್ಟ್ರೆಸ್ಗಳು ತುಂಬಾನೇ ಅಂದ್ರೆ ಪಾಪ್ಯುಲಾರಿಟಿ ಆಕ್ಟ್ರೆಸ್ಗಳು ಬರ್ತಾರೆ ಬಿಗ್ ಬಾಸ್ ಮನೆಗೆ. ಅದು ಪ್ರತಿ ಸಾರಿ ಕೂಡ ಅಂದ್ರೆ ಪ್ರತಿ ಸೀಸನ್ ಅಲ್ಲೂ ಕೂಡ ನೀವು ನೋಡೋದಾದ್ರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದಂತಹ ಹೀರೋಗಳಾಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಬರೋದು ಒಂದು ವಾಡಿಕೆ. ಆದ್ರೆ ಈ ಸರಿ ಬಿಗ್ ಬಾಸ್ 12ಗೆ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಬಿಗ್ ಬಾಸ್ 12ಗೆ ಬರ್ತಾ ಇದ್ದಾರೆ. ಅದೇ ರೀತಿ ಧನುಷ್ ಗೌಡ ಕೂಡ ನಮ್ಮ ಭವ್ಯ ಗೌಡರ ಬೆಸ್ಟ್ ಫ್ರೆಂಡ್, ಇವರು ಕೂಡ ಬಿಗ್ ಬಾಸ್ 12ಗೆ ಬರ್ತಾ ಇದ್ದಾರೆ. ಈ ಮೂರು ಜನ ಬಿಗ್ ಬಾಸ್ 12ಗೆ ಬರ್ತಾ ಇದ್ದಾರೆ. ಅದಲ್ಲದೇನೆ ಇದೇ ರೀತಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿರುವಂತಹ ಇನ್ನ 2-3 ಜನ ಅಂದ್ರೆ ಕಾಮಿಡಿ ಇದು ಒಂದು ಶೋ ಏನಿದೆಯಲ್ವಾ ಅದರಲ್ಲಿರುವಂತಹ ಒಬ್ರು ಕೂಡ ಈ ಸರಿ ಬಿಗ್ ಬಾಸ್ 12 ಅಲ್ಲಿ ಇರ್ತಾರೆ. ಅದಲ್ಲದೆ ಬಿಗ್ ಬಾಸ್ 12 ಅಲ್ಲಿ ಈ ಸರಿ ನ್ಯೂ ಫೇಸ್ಗಳನ್ನ ನೀವು ನೋಡ್ತೀರಾ. ತುಂಬಾನೇ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳು, ತುಂಬಾನೇ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವಂತಹ ಕಂಟೆಸ್ಟೆಂಟ್ ಬಿಗ್ ಬಾಸ್ 12ಗೆ ಬರ್ತಾರೆ. ಈಗ ನಾನು ಹೇಳ್ತಿರುವಂತಹ ಧನುಷ್ ಗೌಡ ಆಗಿರ್ಬೋದು, ರಾಮಾಚಾರಿ ಸೀರಿಯಲ್ ನ ಋತ್ವಿಕ್ ಆಗಿರ್ಬೋದು, ಚಾರು ಆಗಿರ್ಬೋದು, ಈ ಮೂರೂ ಜನ ಕೂಡ ಆಯ್ತಾ ತುಂಬಾನೇ ಆಯ್ತಾ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವಂತಹ ಕಂಟೆಸ್ಟೆಂಟ್. ಅದೇ ರೀತಿ ಪ್ರೇಕ್ಷಕರಿಗೆ ಬೇಗ ಇವರು ಅಟ್ರಾಕ್ಟ್ ಮಾಡುವ ಕೆಪಾಸಿಟಿ ಇವರಿಗಿದೆ. ಯಾಕೆಂದ್ರೆ ಇವ್ರನ್ನ ಆಲ್ರೆಡಿ ಸೀರಿಯಲ್ಗಳಲ್ಲಿ ನೋಡಿರೋದ್ರಿಂದ ಪ್ರೇಕ್ಷಕರು ಕೂಡ ಇವರು ಬಿಗ್ ಬಾಸ್ 12ಗೆ ಬಂದ್ರೆ ಆಯ್ತಾ ತುಂಬಾನೇ ಇಷ್ಟಪಡ್ತಾರೆ, ತುಂಬಾ ಪ್ರೀತಿಯಿಂದ ನೋಡ್ತಾರೆ. ಹಾಗಾಗಿ ಈ ಸಾರಿ ಬಿಗ್ ಬಾಸ್ 12 ಅಲ್ಲಿ ತುಂಬಾನೇ ಆಯ್ತಾ ಐಪ್ ಇರುವಂತಹ ಕಂಟೆಸ್ಟೆಂಟ್, ತುಂಬಾನೇ ಆಯ್ತಾ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳನ್ನ ಆಕ್ಟರ್ಸ್ಗಳನ್ನ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಬಿಗ್ ಬಾಸ್ 12ಗೆ. ಕಾರಣ ಇಷ್ಟೇನೆ, ಬಿಗ್ ಬಾಸ್ 12 ನ ಹೋಸ್ಟ್ ಅಂದ್ರೆ ನಿರೂಪಕರು ಬದಲಾಗ್ತಿರೋದ್ರಿಂದ ಒಂದು ಐಪ್ ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ತುಂಬಾನೇ ಆಯ್ತಾ ಪಾಪ್ಯುಲರ್ ಆಗಿರುವಂತಹ ಆಕ್ಟರ್ಸ್ಗಳು, ಅದೇ ರೀತಿ ಟ್ರೆಂಡಿಂಗ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಆಕ್ಟರ್ಸ್ಗಳನ್ನ ಬಿಗ್ ಬಾಸ್ 12ಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಕಾರಣ ಇಷ್ಟೇನೆ, ಈಗ ಸುದೀಪ್ ಸಾರನ್ನ ಇದ್ದಿದ್ರೆ ಅವರಿಗೆ ಯಾವ ಕಂಟೆಸ್ಟೆಂಟ್ ಅನ್ನ ಕರ್ಕೊಂಡು ಬಂದ್ರು ಕೂಡ ಬಿಗ್ ಬಾಸ್ ಹಿಟ್ ಆಗೋದು. ಈಗ ಸುದೀಪ್ ಸರ್ ಅವರು ಇಲ್ಲಿರೋದ್ರಿಂದ ವಾರದ ಕತೆ ಕಿಚ್ಚನ ಜೊತೆ ಆ ಒಂದು ಎಪಿಸೋಡ್ಗಳಿಗೆ ಒಂದು ಐಪ್ ತರಬೇಕು ಅಂತಂದ್ರೆ ಒಂದ್ ಸರಿ ಅವರು ಯೋಚನೆ ಮಾಡ್ತಾರೆ. ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ ಓಕೆ ನಾವು ಸ್ವಲ್ಪ ಪಾಪ್ಯುಲರ್ ಆಗಿರುವ ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ ಮನೆ ಒಳಗಡೆ ಬಿಟ್ರೆ, ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರುವ ಕಂಟೆಸ್ಟೆಂಟ್ಗಳನ್ನ ನಾವು ಬಿಗ್ ಬಾಸ್ ಮನೆಯಲ್ಲಿ ಬಿಟ್ರೆ ಆವಾಗ ನೋಡುವಂತ ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಗುತ್ತೆ. ನಮ್ಮ ಸುದೀಪ್ ಸರ್ ಅವರು ಚೇಂಜ್ ಆದ್ರೂ ಕೂಡ, ನಿರೂಪಕರು ಚೇಂಜ್ ಆದ್ರೂ ಕೂಡ, ಹೊಸ ನಿರೂಪಕರು ಬಂದ್ರು ಕೂಡ ಅಲ್ಲಿಗೆ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಬಿಗ್ ಬಾಸ್ ಸೀಸನ್ 12ಗೆ ತುಂಬಾನೇ ಆಯ್ತಾ ಐಪ್ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳು ತರ್ತಿದ್ದಾರೆ. ಅಂದ್ರೆ ಅವರು ಸೀರಿಯಲ್ ಹೀರೋ ಆಗಿರ್ಬೋದು, ಸೀರಿಯಲ್ ಹೀರೋಯಿನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರುವಂತವ್ರು ಅಂತವ್ರನ್ನ ಬಿಗ್ ಬಾಸ್ 12ಗೆ ತರ್ತಾ ಇದ್ದಾರೆ. ಕಾರಣ ಇಷ್ಟೇನೆ, ಸುದೀಪ್ ಸರ್ ಅವರು ಇಲ್ಲಿದ್ದ ಕಾರಣವಾಗಿ ಆಯ್ತಾ ಹೋಸ್ಟ್ ಹೊಸಬ್ರಾಗಿರೋದ್ರಿಂದ ಕಂಟೆಸ್ಟೆಂಟ್ಗಳು ಆಯ್ತಾ ತುಂಬಾನೇ ಆಯ್ತಾ ಟ್ರೆಂಡ್ ಅಲ್ಲಿ ಇರ್ಬೇಕು ಅಂತ ಕಂಟೆಸ್ಟೆಂಟ್ ಬಿಗ್ ಬಾಸ್ 12ಗೆ ತರ್ತಾ ಇದ್ದಾರೆ. ಕಾರಣ ಅಂದ್ರೆ ಈಗ ಸುದೀಪ್ ಸರ್ ಅವರು ಇಲ್ಲ ಅಂದ ತಕ್ಷಣ ಸ್ವಲ್ಪ ಬಿಗ್ ಬಾಸ್ ಅಲ್ಲಿ TRP ಕಮ್ಮಿ ಆಗ್ಬೋದು ಅನ್ನೋದಕ್ಕೋಸ್ಕರವಾಗಿ ಬಿಗ್ ಬಾಸ್ 12ಗೆ ಬರುವಂತಹ ಅಷ್ಟೋ ಕಂಟೆಸ್ಟೆಂಟ್ಗಳು ಕೂಡ ನೀವೆಲ್ಲರೂ ಇಷ್ಟಪಡುವ ಕಂಟೆಸ್ಟೆಂಟ್ಗಳು, ಅದಲ್ಲದೆ ಪ್ರೇಕ್ಷಕರ ಮನಸ್ಸನ್ನು ಬೇಗ ಅಟ್ರಾಕ್ಟ್ ಮಾಡುವಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ 12ಗೆ ಬರ್ತಾ ಇದ್ದಾರೆ. ನಮ್ಮ ಭವ್ಯ ಗೌಡ ಅವರ ಬೆಸ್ಟ್ ಫ್ರೆಂಡ್ಸ್ ಆಗಿರುವಂತಹ ಋತ್ವಿಕ್, ಅದೇ ರೀತಿ ಆಯ್ತಾ ಅವ್ರ ನಿನ್ನೋ ಫ್ರೆಂಡ್ ಕೂಡ ಬರ್ತಾ ಇದ್ದಾರೆ. ನಾನು ಹೇಳೋದು ಏನ್ ಗೊತ್ತಾ, ಇವ್ರು ಎಲ್ಲರೂ ಕೂಡ ಆಯ್ತಾ ನಮ್ಮ ಭವ್ಯ ಗೌಡರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಲ್ಲಿ ಇದ್ದಾಗ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಬಿಗ್ ಬಾಸ್ 12ಗೆ ಬರ್ತಿರೋದ್ರಿಂದ ಈ ಮೂರು ಜನ ಕೂಡ ಖಂಡಿತವಾಗ್ಲೂ ಬಿಗ್ ಬಾಸ್ 12ಗೆ ಇವರು ಪ್ಲಸ್ ಆಗ್ತಾರೆ ಅಂತ ನಾನು ಹೇಳ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಬಾಯ್.